ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ 1 ಮತ್ತು ಉಪಾಧ್ಯಕ್ಷ ಹುದ್ದೆಯ 3 ಸ್ಥಾನಗಳಿಗೆ ಬರುವ ನವೆಂಬರ್ 9 ಭಾನುವಾರದಂದು ಮುಂಜಾನೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಶ್ರೀ ಗಣೇಶ್ ನಗರದಲ್ಲಿರುವ ಪತ್ರಿಕಾ ಭವನವನ್ನು ಮತಗಟ್ಟೆಯನ್ನಾಗಿ ಪರಿವರ್ತಿಸಲಾಗಿದೆ. ಸುಗಮ ಮತ್ತು ಗೌಪ್ಯ ಮತದಾನಕ್ಕೆ ಸಕಲ ಸೌಲಭ್ಯ ಕಲ್ಪಿಸಲಾಗಿದ್ದು, ದೂರದಿಂದ ಆಗಮಿಸುವ ಮತದಾರರಿಗೆ ಕುಡಿಯುವ ನೀರಿನ ಸೌಲಭ್ಯ ಹಾಗೂ ಸರತಿ ಸಾಲಿನಲ್ಲಿ ನಿಲ್ಲುವವರಿಗೆ ಬಿಸಿಲಿನ ತಾಪ ತಡೆಯಲು ಸೂಕ್ತ ನೆರಳು ವ್ಯವಸ್ಥೆ ಮಾಡಲಾಗಿದೆ. ಮತಗಟ್ಟೆ ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಮತದಾರರ ಮೇಲೆ ಪ್ರಭಾವ ಬೀರುವ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಉತ್ತರ ಕನ್ನಡ ಘಟಕದಲ್ಲಿ 2024-25 ಹಾಗೂ 2025-26ನೇ ಸಾಲಿನಲ್ಲಿ ಅರ್ಹ 130 ಮತದಾರರಿದ್ದು, ಅಧ್ಯಕ್ಷ ಸ್ಥಾನದಲ್ಲಿ ಅಭ್ಯರ್ಥಿಗಳಾಗಿರುವ ನರಸಿಂಹ ಅಡಿ ಮತ್ತು ಪ್ರದೀಪ್ ರಾಮಚಂದ್ರ ಶೆಟ್ಟಿ ಇರುವರಲ್ಲಿ ಒಬ್ಬರನ್ನು ಹಾಗೂ ಉಪಾಧ್ಯಕ್ಷ ಸ್ಥಾನದಲ್ಲಿರುವ ನರಸಿಂಹ ಸಾತೋಡಿ, ಬಸವರಾಜ್ ವಿ ಪಾಟೀಲ್, ಮಾರುತಿ ನಾಯ್ಕ್ ಹಾಗೂ ಸುಮಂಗಲ ಹೊನ್ನೆಕೊಪ್ಪ ಈ 4 ಪೈಕಿ 3ರನ್ನು ಆಯ್ಕೆ ಮಾಡಬೇಕಾಗಿರುವುದರಿಂದ ಒಬ್ಬ ಮತದಾರರಿಗೆ 4 ಮತಗಳನ್ನು ಚಲಾಯಿಸುವ ಅಧಿಕಾರವಿದೆ. ಮತದಾನದ ಕೇಂದ್ರದಲ್ಲಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಲ್ಲದೆ ಒಬ್ಬರು ಸಹಾಯಕ ಚುನಾವಣಾಧಿಕಾರಿ, ಇಬ್ಬರನ್ನು ಮತಕೇಂದ್ರದ ಸಹಾಯಕರನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಮತದಾನದ ದಿನ ಅಭ್ಯರ್ಥಿಗಳು ತಮ್ಮ ಒಬ್ಬೊಬ್ಬ ಏಜೆಂಟರನ್ನು ನೇಮಕ ಮಾಡಿಕೊಳ್ಳಲು ಸೂಚಿಸಿದಂತೆ ಈಗಾಗಲೇ ಅವರುಗಳ ಹೆಸರನ್ನು ಚುನಾವಣಾಧಿಕಾರಿಗಳಿಗೆ ನೀಡಿದ್ದು, ಅವರಿಗೆ ನಾಳೆ ಗುರುತಿನ ಪತ್ರ ನೀಡಲಾಗುತ್ತಿದೆ. ಮತದಾನದ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಹಾಗೂ ಮತಕೇಂದ್ರದ ಏಜೆಂಟರನ್ನು ಹೊರತುಪಡಿಸಿ ಉಳಿದವರಿಗೆ ಒಳಬರುವ ಅವಕಾಶವಿಲ್ಲ. ಸುಗಮ ಮತ್ತು ನಿಯಮಾನುಸಾರವಾಗಿ ಚುನಾವಣೆಯನ್ನು ನಡೆಸಲು ಎಲ್ಲಾ ಪತ್ರಕರ್ತ ಸದಸ್ಯರನ್ನು ಹಾಗೂ ಅಭ್ಯರ್ಥಿಗಳನ್ನು ಕೋರಲಾಗಿದೆ ಎಂದು ಜಿಲ್ಲಾ ಮುಖ್ಯ ಚುನಾವಣಾಧಿಕಾರಿ ಅಶೋಕ್ ಹಾಸ್ಯಗಾರ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.